ನಾವು ಅದಕ್ಕೇ ಪ್ಲ್ಯಾನ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ 5 o'clock ಎದ್ದು ರೆಡಿಯಾಗಿ 5:30 ಅನ್ನಂಗೆ ಹೊರಟ್ವಿ ಮನೇನ. ಹೋಯ್ತಾ? ಕೊನೆಗೂ ಕಿತ್ತೋಯ್ತಲ್ಲ ಬಿಡು. ಏನು ಗುರು ಇದು ಟೈರ್ ಬ್ಲಾಸ್ಟು ಜಸ್ಟ್ ಮಿಸ್ ಗೈಸ್, ಜಸ್ಟಲ್ಲಿ ಮಿಸ್ ಆಯಿತು. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಟೈಮ್ ನೋಡ್ತಾ ಇದ್ದೀರಾ, ಆಲ್ರೆಡಿ 6 ಗಂಟೆ ಆಗ್ತಾಯಿದೆ. ಏನಿದು ಬೆಳಗ್ಗೆನೆಲ್ಲ ಹೋಗ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರೆ, ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಚಾಮುಂಡಿ ಬೆಟ್ಟಕ್ಕೆ. ಏನಪ್ಪ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ ಅಂತ ಅಂದರೆ, ಇವತ್ತು ಅಮಾವಾಸ್ಯೆ, October 2 ಗಾಂಧಿ ಜಯಂತಿ, ರಜಾ ಇದೆ ಇವತ್ತು, ಪ್ಲಸ್ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ದಿನ ಚಾಮುಂಡಿ ಬೆಟ್ಟದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸೊ ಹೋಗೋಣ ಬನ್ನಿ ಚಾಮುಂಡಿ ಬೆಟ್ಟಕ್ಕೆ. ಸಕ್ಕತ್ತಾಗಿದೆ ವೆದರ್ ಮಾತ್ರ. ಏನು ಬೆಳಿಗ್ಗೆ ಹೊತ್ತು ರೈಡ್ ಮಾಡೋಕ್ಕೆ ಇಷ್ಟು ಮಸ್ತಾಗಿರುತ್ತಲ್ಲ ಗುರು. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಅದೇ ನೆಕ್ಸ್ಟ್ ಲೆವೆಲ್ ಆಗಿದೆ ವ್ಯೂ ಮಾತ್ರ. ಒಳ್ಳೆ ಸಾಂಗ್ ಹಾಕೊಂಡು ಹೋಗೋದಕ್ಕೆ ಮಸ್ತ್ ವೆದರ್. ಏನು ಗುರು ಇಷ್ಟು ಕ್ರೇಜಿಯಾಗಿದೆ ರೋಡು, ಯಪ್ಪ. ಇದು ಆ್ಯಕ್ಚುಲಿ ನಮ್ಮ ಮನೆಯಿಂದ ಒಂದು 10 ಕಿಲೋಮೀಟ್ರ್ ಇರ್ಬೋದೇನೋ ಅಷ್ಟೇ. ಸಕ್ಕತ್ತಾಗಿದೆ ಗುರು ರೋಡು. ಮತ್ತು ಇಲ್ಲಿರೋ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲು, ಕ್ರೇಜಿಯಾಗಿದೆ ಗುರು. ರೋಡ್ಸ್ ಮಾತ್ರ ಚಿಂದಿಯಾಗೈತೆ. ಬೆಳಿಗ್ಗೆನೆ ಒಳ್ಳೆ ಮೂಡ್ ಬತ್ತೈತೆ. ಅಣ್ಣವ್ರು ಯಾರೋ ಬೆಳಿಗ್ಗೆನೆ ಎದ್ಬಿಟ್ಟು ವರ್ಕೌಟ್ ಮಾಡ್ತಾವ್ರೆ. ತಾವರೆಕೆರೆ ಟು ಬಿಡದಿ ರೋಡ್ ಇದು, ಅಲ್ಲಿ ಕನೆಕ್ಟ್ ಆಗುತ್ತೆ ಆ್ಯಕ್ಚುಲಿ. ರೋಡ್ಸ್ ಮಾತ್ರ ಕ್ರೇಜಿಯಾಗಿದೆ, ಖಾಲಿ ಇರುತ್ತೆ. ನೈಟ್ ಹೊತ್ತು ಬರೋದು ಸೇಫ್ ಅಲ್ಲ ಅಂತ ಅಂದ್ಕೊಳ್ತೀನಿ. ಯಾವುದೋ ಗಾಡಿಗಳು ಓಡಾಡೋದಿಲ್ಲ ನೈಟ್ ಹೊತ್ತು, ಐ ಥಿಂಕ್ ಸೊ. ತುಂಬ ಔಟ್ಸ್ಕಟ್ಸ್ ಆಗಿರೋದ್ರಿಂದ ನೈಟ್ ಹೊತ್ತು ಬರೋದು ಸೇಫ್ ಅಲ್ಲ. ನಾವು ಅದಕ್ಕೇ ಪ್ಲ್ಯಾನ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ 5 o'clock ಎದ್ದು ರೆಡಿಯಾಗಿ 5:30 ಅನ್ನಂಗೆ ಹೊರಟ್ವಿ ಮನೇನ. ಇವತ್ತು ಆ್ಯಕ್ಚುಲಿ ನಾನು ನನ್ನ ವೈಫ್ ಜೊತೆ ರೈಡ್ ಮಾಡ್ತಾಯಿದ್ದೀನಿ. ರೈಡು ಮತ್ತು ಟೆಂಪಲ್ ರನ್ನು. ಆ್ಯಕ್ಚುಲಿ ಅಮಾವಾಸ್ಯೆ ಹಿಂದೆ ಮುಂದೆ ಎಲ್ಲ ಕೆಲವೊಬ್ಬರು ರೈಡ್ ಮಾಡಲ್ಲ, ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅವ್ರಿಗೆಲ್ಲ. ನಾನು ಅಮಾವಾಸ್ಯೆ ದಿನವೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಹುಷಾರಾಗಿರಬೇಕು. ಸೈಡ್ಗೆ ಹೋಗು, ಹಿಂದೆ ಗಲೀಜೈತು, ಹುಷಾರು. ಸೈಡ್ ಹೋಗಪ್ಪ. ಒಳ್ಳೆ ಟಾಸ್ಕಾ ಇಲ್ಲಿ. ಹೋಯ್ತಾ? ಕೊನೆಗೂ ಕಿತ್ತೋಯ್ತಲ್ಲ ಬಿಡು. ನಾನು ಹೇಳಿದೆ ಬೇಡ ಆ ಥರ. ಈ ಥರ ರೈಡ್ ಹೋಗೋವಾಗೆಲ್ಲ ಜೀನ್ಸ್ ಪ್ಯಾಂಟ್ಸು ಅಂಥದ್ದು ಪ್ರಿಫರ್ ಮಾಡಬೇಕು. ಈ ಥರ ದೊಗ್ಲೆ ಇದ್ರೆ ಇನ್ನೇನಾಗುತ್ತೆ. ನಡಿ ಹೋಗೋಣ. ಆ್ಯಕ್ಚುಲಿ ಏನಾಯಿತು ಅಂತಂದರೆ, ಇವಳ್ದು ಪ್ಯಾಂಟು ದೊಗ್ಲೆ ಇರೋದ್ರಿಂದ ಬ್ರೇಕಿಗೆ ಸಿಗಾಕೊಂಡು ಸ್ವಲ್ಪ ಕಿತ್ತೋಯ್ತು. ಬಟ್ ವಿ ಆರ್ ಸೇಫ್, ಏನೂ ಪ್ರಾಬ್ಲಮ್ ಇಲ್ಲ. ಬನ್ನಿ ಹೋಗೋಣ. ಲೈಟಾಗಿ ಟಿಫನ್ ಆಯಿತು. ಉಡುಪಿ ಉತ್ಸವ್ ಪ್ಯೂರ್ ವೆಜ್. ಯಪ್ಪ ಏನು ಗುರು ಇದು ಟೈರ್ ಬ್ಲಾಸ್ಟು ಜಸ್ಟ್ ಮಿಸ್ಸು ಗೈಸ್, ಜಸ್ಟಲ್ಲಿ ಮಿಸ್ ಆಯಿತು. ಅದ್ರ ಹಿಂದೆ ಏನಾನ ಇದ್ದಿದ್ರೆ ನಮ್ಮ ಮಕ್ಕ ಕೊಡ್ದಿರೋ ಡಮಾರ್ ಅಂತ ಅಷ್ಟು ದೂರ ಇತ್ತು. ನಮ್ಗೆ ಇಲ್ಲಿವರೆಗೂ ಹೆಂಗೆ ಕೇಳಿಸ್ತು ಅಂದರೆ ಸೌಂಡು
ಹೆವಿಯಾಗಿ ಕೇಳಿಸ್ತು. ಸೊ ಇವಾಗ ನೋಡಿದ್ರಲ್ವಾ ಆ ಟ್ರಕ್ ಪಕ್ಕ ಸಪೋಸ್ ಏನಾರ ನನ್ನ ಗಾಡಿ ಇತ್ತು ಅಂತ ಅಂದ್ಕೊಳ್ಳಿ, ಆ ಸೌಂಡ್ಗೆ ಮೈಂಡು ಒಂದು ಸೆಕೆಂಡ್ ಬ್ಲ್ಯಾಂಕ್ ಆಗಿಬಿಡ್ತಾಯಿತ್ತು. ಸೊ ಬ್ಲ್ಯಾಂಕ್ ಆದಾಗ ನಾವೇನೋ ಸಡನ್ನಾಗಿ ಬ್ರೇಕ್ಸ್ ಅಪ್ಲೈ ಮಾಡೋದು, ಇಲ್ಲ ಪ್ಯಾನಿಕ್ ಆಗಿಬಿಟ್ಟು ಏನಾದರೂ ಲೆಫ್ಟ್ ರೈಟಿಗೆ ಬೆಂಡ್ ಮಾಡೋದು, ಆ ಥರ ಏನೇನು ಆಗೋಯ್ತು ಅಂತಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಹೇಳಿ. ಸೊ ಎಕ್ಸ್ಪೀರಿಯೆನ್ಸ್ ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತಂದರೆ ಈ ಡ್ರೈವಿಂಗಲ್ಲಿ ದಿನ ಒಂದೊಂದು ಕಲಿಬೇಕಾಗತ್ತೆ, ದಿನ ಒಂದೊಂದು ಕಲಿಯೋದು ಇದ್ದೇ ಇರುತ್ತೆ. ಸೊ ಯಾವ ಮೂಮೆಂಟಲ್ಲಿ ಏನು ಆಗುತ್ತೆ ಅನ್ನೋದನ್ನು ಗೊತ್ತೇ ಆಗೋದಿಲ್ಲ ನಮಗೆ. ಸೊ ಒಂದೇನು ಹೇಳ್ತೀನಿ ಅಂತಂದರೆ, ಇದೆಲ್ಲ ನೋಡಿದ್ಮೇಲೆ ನೀವೆಂಥ ಎಕ್ಸ್ಪೀರಿಯೆನ್ಸ್ ಆದರೂ ಆಗಿರಲಿ, ಏನಾದರೂ ಆಗಿರಲಿ, ಒಂದೊಂದು ಸೆಕೆಂಡಲ್ಲೂ ಒಂದೊಂದು ಸೆಕೆಂಡ್ ನೋಡಿ, ಇವನು ಯಾರೋ ಇವನು ಹಿಂಗೆ ಬಂದ ಒಡೆ, ಒಂದೊಂದು ಸೆಕೆಂಡಲ್ಲೂ ಏನು ಬೇಕಾದ್ರೂ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಅಂದರೆ ತುಂಬ ಹುಷಾರಾಗಿ ಡ್ರೈವ್ ಮಾಡಬೇಕಾಗತ್ತೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಸುಸ್ವಾಗತ. ಸಾಂಸ್ಕೃತಿಕ ನಗರಿ, ಹೆರಿಟೇಜ್ ಸಿಟಿ, ಸಂಸ್ಕೃತಿನ ಉಳಿಸ್ಕೊಂಬಂದಿರೋ ಅಂಥ ನಗರಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ಆ್ಯಕ್ಚುಲಿ ಅಕ್ಟೋಬರ್ 2 ಗಾಂಧಿ ಜಯಂತಿ, ರಜಾ ಇದೆ ಅಂತ ಅಂದ್ಬಿಟ್ಟು, ಪ್ಲಸ್ ಇನ್ನೊಂದು ಅಮಾವಾಸ್ಯೆ ಇದೆ, ಮಹಾಲಯ ಅಮಾವಾಸ್ಯೆ. ಸೊ ಅದಕ್ಕೋಸ್ಕರ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ನಮ್ಮ ವೈಫು ಬೆಳಿಗ್ಗೆ 5:15 ಹೊರಟಾಗ, ಮನೆಯಿಂದ ಹೊರಟಾಗ ನೆನ್ನೆನೇ ಫ್ಯೂಯಲ್ ಎಲ್ಲ ಹಾಕ್ಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಗಾಡಿನ. ಒಂದು ರೌಂಡ್ ಚೈನ್ಗೆಲ್ಲ ಲೂಪ್ ಮಾಡಿಬಿಟ್ಟು ರೆಡಿ ಮಾಡಿ ನಿಲ್ಲಿಸಿದ್ದೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ರೆಡಿಯಾಗಿ, ನಾವೆಲ್ಲ ರೆಡಿಯಾಗಿ, ಸೊ ಗಾಡಿದೇನು ಕೆಲಸ ಇರಲಿಲ್ಲ, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇಮಿಡಿಯೇಟಾಗಿ ಹೊರಟಿದ್ದಷ್ಟೇ. ಬಟ್ ಬೆಳಿಗ್ಗೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ವ್ಯೂ. ಆ್ಯಕ್ಚುಲಿ ಆ ರೋಡು ತುಂಬ ಅಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಆ ರೋಡ್ ಅಷ್ಟು ಚೆನ್ನಾಗಿರುತ್ತೆ ಬೆಳಿಗ್ಗೆ ಟೈಮಲ್ಲಿ, ಆ ಫಾಗಿ ಪ್ಲಸ್ ಆ ಗ್ರೀನು ನೆಕ್ಸ್ಟ್ ಲೆವೆಲ್ ಇತ್ತು ಗೈಸ್. ಅದು ಆ್ಯಕ್ಚುಲಿ ತಾವರೆಕೆರೆ ಬಿಡದಿ ನೆಲಮಂಗಲ ರೋಡ್ ಅಂತ ಇತ್ತು. ಸೊ ಬಿಡದಿಯಿಂದ ಲೆಫ್ಟ್ ತೊಗೊಂಡ್ರೆ ತಾವರೆಕೆರೆ, ನೆಕ್ಸ್ಟ್ ನೆಲಮಂಗಲಾಗೂ ಕನೆಕ್ಟ್ ಆಗುತ್ತೆ ಆ ರೋಡು. ಚೆನ್ನಾಗಿದೆ. ಯಾರೋ ಬಾಯ್ಸ್ ಏನೋ ರೆಡಿ ಮಾಡಿಸ್ಕೊತವ್ರೆ. ಓ ಸಾರಿ, ನಾನು ಯಾರೋ ಬಾಯ್ಸ್ ಅಂತ ನೋಡಿಕೊಂಡು ಪಾಪ ಹಂಸಲ್ಲಿ ಎಗರಿಸ್ಬಿಟ್ಟೆ. ನಮ್ಮ ವೈಫು ಹೊಡಿತಾ ಇದ್ದಾರೆ ಹಿಂದೆ ಬೆನ್ನಿಗೆ. ಕಾರ್ ಮ್ಯೂಸಿಯಂ ಅಂತ ಪಯಣ ನೆಕ್ಸ್ಟ್ ಲೆವೆಲ್ ಇದೆ. ಒಂದು ಸರಿ ಅಲ್ಲಿಗೆ ಹೋಗಬೇಕು. ಹೋಗೋಣ ಅಲ್ಲೊಂದು ಸರಿ ಹೋಗಿ ವ್ಲಾಗ್ ಮಾಡೋಕ್ಕಾದರೆ ಟ್ರೈ ಮಾಡ್ತೀನಿ. ವೇ ಟು ಪಾರ್ಕಿಂಗ್ ಫಾರ್ ಫೈನಲಿ ರೀಚ್ ಇಟ್ ಟು ಚಾಮುಂಡಿ ಬೆಟ್ಟ. ಅಮಾವಾಸ್ಯೆ ದಿನ ಕಾಮನ್ ಗುರು ಇದು. ಯಮ್ಮ